ತಮಿಳುನಾಡಿನಲ್ಲಿ ಮತಯಂತ್ರ ಇಟ್ಟಿದ್ದ ಸ್ಟ್ರಾಂಗ್ ರೂಮ್ನಲ್ಲಿ CCTV ಕೈ ಕೊಟ್ಟಿದೆ. ನೀಲಗಿರಿಯಲ್ಲಿ 20 ನಿಮಿಷ, ಈರೋಡ್ನಲ್ಲಿ 1 ಗಂಟೆ ಕಾಲ CCTVಯಲ್ಲಿ ಆಫ್ ಆಗಿದ್ವು. ಕೆಲಸ ಮಾಡ್ತಿರಲ್ಲ CCTV ಆವಾಗ ಅಂತ. ಒಂದು ಕಡೆ ಲೈವ್ ಸ್ಟ್ರೀಮಿಂಗ್ ಸಿಕ್ಕಿಲ್ಲ, ಒಂದು ಕಡೆ CCTV ವೈರನ್ನು ಬಿಚ್ಚಿ ಹೋಗ್ಬಿಟ್ಟಿತ್ತಂತೆ, ಒಂದು ಕಡೆ ಏನೋ ಬಿಸಿಲು ಜಾಸ್ತಿ ಆಗಿಬಿಟ್ಟಿತ್ತು, ಈ ಥರ ಆಗಿದೆ ಅಂತ ಕೆಲವು ಕಾರಣ ಕೊಟ್ಟಿದ್ದಾರೆ. ಇಲ್ಲೆಲ್ಲ ನಾವು ಅದನ್ನು ಮತ್ತೆ ಸರಿ ಮಾಡಿಬಿಟ್ವಿ ಬೇಗ ಅಂತ ಒಂದು ಕಡೆ ಕಾರಣ ಸಿಕ್ಕಿದೆ. ಸೋಮವಾರ ಬೆಳಗ್ಗೆ ಈರೋಡ್ನ ಸ್ಟ್ರಾಂಗ್ ರೂಮ್ನ CCTV 1 ಗಂಟೆ ಕಾಲ ಸಮಸ್ಯೆ ಫೇಸ್ ಮಾಡಿದೆ. ಇಲ್ಲಿ ಚಿತ್ತೋಡಿನ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಲ್ಲಿರತಕ್ಕಂಥ ಸ್ಟ್ರಾಂಗ್ ರೂಮ್ ಇದು. EVMಗಳನ್ನು ಇಟ್ಟಿರ್ತಾರೆ ಅದರೊಳಗಡೆ, ಯಾರು ಪ್ರವೇಶ ಮಾಡುವಂತಿರಲ್ಲ. ಯಾಕಂತ ಹೇಳಿದ್ರೆ ಅದೊಂದು ಗೌಪ್ಯತೆ ವಿಚಾರ, ಭದ್ರತೆ ವಿಚಾರ, ಜನರ ವಿಚಾರದಲ್ಲಿ ಪಾರದರ್ಶಕ ವಿಚಾರ ಆಗಿರಬೇಕು ಅಂಥೇಳಿ CC ಕ್ಯಾಮ್ರಾ ಇಟ್ಟಿರ್ತಾರೆ ಕಣ್ಗಾವಲಿಗೆ. ಯಾರಾದರೂ ಬರ್ತಾರೆ, ಅಕಸ್ಮಾತ್ ಮತಯಂತ್ರ ಚೇಂಜ್ ಮಾಡೋದು, ಬೇರೆ ಯಾವುದೋ ಮತಯಂತ್ರ ತಂದು ಇಟ್ಬಿಡೋದು ಒಳಗಡೆ, ಮತಯಂತ್ರವನ್ನೇ ಅಲ್ಲೇನಾದರೂ ತಿದ್ದೋದು, ಆ ಒಂದು ಇಡೀ ಮತಯಂತ್ರ ದುರುಪಯೋಗ ಪಡಿಸ್ಕೊಳ್ಳೋದು, ಈ ಥರದ್ದೆಲ್ಲ ಆಗಬಾರ್ದು, ಅಥವಾ ಮತಯಂತ್ರಗಳನ್ನೇ ಹಾಳು ಮಾಡೋದು ಏನು ನಡಿಬಾರ್ದು ಅಂಥೇಳಿ ಈ ಸ್ಟ್ರಾಂಗ್ ರೂಮ್ಗೆ ಭದ್ರತೆಯೂ ಜಾಸ್ತಿ ಇರುತ್ತೆ. CCTV ಕೂಡ ಇಟ್ಟಿರ್ತಾರೆ. ಎಲ್ಲರೂ ವೋಟ್ ಮಾಡಿರ್ತಾರಲ್ಲಿ, ನೀವೆಲ್ಲ ವೋಟ್ ಮಾಡಿರ್ತೀವಲ್ವ ಜನ, ಅವೆಲ್ಲ EVMಗಳಿರೋದೇ ಸ್ಟ್ರಾಂಗ್ ರೂಮಲ್ಲಿ. ಅಲ್ಲಿ ನೋಡಿದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಈ ತಮಿಳುನಾಡಿನ ಈ ಭಾಗಗಳಲ್ಲಿ CCTV ಕೆಲಸ ಮಾಡಿಲ್ಲ ಅಂತ. ಸ್ಟ್ರಾಂಗ್ ರೂಮ್ ಒಳಗಡೆ ಇರ್ತಕ್ಕಂಥ CCTV ಯಾಕೆ ಕೆಲಸ ಮಾಡಿಲ್ಲ, ಇದನ್ನು ಪಾರ್ಟಿ ಏಜೆಂಟ್ಗೂ ಕೂಡ ಅಥವಾ ಲೈವ್ ಸ್ಟ್ರೀಮಿಂಗ್ ಕೊಟ್ಟಿರ್ತಾರೆ, ಅವ್ರು ನೋಡ್ಕೊಳ್ಬಹುದು. ನೋಡಪ್ಪ, ನಿಮ್ಮ ಲೈವ್ ಸ್ಟ್ರೀಮಿಂಗ್ ಕೊಟ್ಟಿದ್ದೀವಿ, ಕಂಪ್ಯೂಟರಲ್ಲೋ ಲ್ಯಾಪ್ಟಾಪಲ್ಲೋ ಅಥವಾ ನೀವು ಮೊಬೈಲ್ನಲ್ಲೋ ನೋಡಿಕೊಳ್ಳಬಹುದು, ಯಾರು ಒಳಗಡೆ ಬಂದಿಲ್ಲ ಅನ್ನೋದನ್ನು ನಾವು ಎನ್ಶೋರ್ ಮಾಡ್ತೀವಿ, ದೃಢಪಡಿಸ್ತೀವಿ ನಾವು ನಿಮಗೆ ಎನ್ನುವ ಅರ್ಥದಲ್ಲಿ. ಆದರೆ ಇದ್ದಕ್ಕಿದ್ದಂತೆ 1 ಗಂಟೆ ಕಾಲ 20 ನಿಮಿಷದ ಕಾಲ CC ಕ್ಯಾಮ್ರಾ ಕೆಲಸ ಮಾಡಿಲ್ಲ, ಅಥವಾ CC ಕ್ಯಾಮ್ರಾದ ಫುಟೇಜ್ ಇವ್ರಿಗೆ ಸಿಕ್ಕಿಲ್ಲ. ಆ ಅವಧಿಯಲ್ಲಿ ಏನಾಯ್ತಪ್ಪ, ಏನಾದರೂ ಅಲ್ಲಿ ಕೈಚಳಕ ನಡೆದಿದೆಯಾ ಅಂಥ ಟೈಮಲ್ಲಿ EVMಗಳ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಆಯಿತಾ, ಮೋಸ ನಡೆದಿದೆಯಾ ಇಲ್ಲಿ ಅಂತ ಆತಂಕ ಪಾರ್ಟಿಗಳಿಗೆ. ಏನು ಬೇಕಾದರೂ ಆಗಿರಬಹುದಲ್ವ 20 ನಿಮಿಷದಲ್ಲಿ, 1 ಗಂಟೆನಲ್ಲಿ ಅಂಥೇಳಿ. ಆ ನಂತರದಲ್ಲಿ 1 ಗಂಟೆಯಲ್ಲಿ ಬಂದು ಈ ಕಂಪ್ಲೇಂಟ್ ರೈಸ್ ಆಗುತ್ತೆ. CC ಕ್ಯಾಮ್ರಾಗಳನ್ನು ಸರಿಪಡಿಸಿದ್ದಾರೆ ಸಿಬ್ಬಂದಿ. ನೀಲಗಿರಿ ಲೋಕಸಭಾ ಕ್ಷೇತ್ರದಲ್ಲೂ ಹೀಗೆ ಆಗಿತ್ತು. ಉದಕಮಂಡಲಂ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆಯಲ್ಲ, ಇಲ್ಲಿ ಏಪ್ರಿಲ್ 27ಕ್ಕೆ ಈ ಸಮಸ್ಯೆ ಬಂದಿತ್ತು. ಹಾಗಾಗಿ ಈಗ ದೇಶಾದ್ಯಂತ ಒಂದು ಅಲರ್ಟ್ ಆಗ್ತಾರೆ ಎಲ್ಲ ಪಾರ್ಟಿ ಏಜೆಂಟ್ಗಳು ಕೂಡ. CCTVಗಳ ಕಥೆ ಏನು, ಲೈವ್ ಸ್ಟ್ರೀಮಿಂಗ್ ಕಥೆ ಏನು, ಜನ ವೋಟ್ ಹಾಕಿರ್ತಕ್ಕಂಥ EVMಗಳು ಸೇಫ್ ಆಗಿದೆಯಾ ಈ ದೇಶದಲ್ಲಿ ಅಂಥೇಳಿ ಜನ ಕೂಡ ಒಂದು ಕಡೆ ಅಲರ್ಟ್ ಆಗಿ ಶುರುವಾಗಿದ್ದಾರೆ. ಈಗ CC ಕ್ಯಾಮ್ರಾಗಳು 20 ನಿಮಿಷಗಳ ಕಾಲ ಲೈವ್ ಸ್ಟ್ರೀಮನ್ನು ಆಫ್ ಮಾಡಿವೆ, ಲೈವ್ ಸ್ಟ್ರೀಮ್ ಸಿಕ್ಕಿಲ್ಲ ಅಂತ. ಕೆಲವು ಕಡೆ CC ಕ್ಯಾಮ್ರಾಗಳಿಂದ ಯಾವ ಸಿಗ್ನಲ್ಗಳು ಬಂದು ಅದು ಕಂಪ್ಯೂಟರ್ಗಳಿಗೋ ಅಥವಾ ಮೊಬೈಲ್ಗೋ ಸಿಗಬೇಕಾಗಿತ್ತು, ಆ ಲೈವ್ ಸ್ಟ್ರೀಮಿಂಗು, ಅದು ಸಿಕ್ಕಿಲ್ಲ ಅಂತ ಆರೋಪ. ಇನ್ನು ಕೆಲವು ಕಡೆ ಅದನ್ನು ವೈರಸ್ ಅಡಿಲ ಆಗಿಬಿಟ್ಟಿತ್ತು, CC ಕ್ಯಾಮ್ರಾಗಳೇ ಕೆಲಸ ಮಾಡಿಲ್ಲ ಅಂತ ಒಂದು ಆರೋಪ. ಏಪ್ರಿಲ್ 19ರಂದು ಮೊದಲ ಹಂತದಲ್ಲಿ ನಡೆದಿತ್ತು ಚುನಾವಣೆ. ಒಂದೇ ಸ್ಟೇಜಲ್ಲಿ ತಮಿಳುನಾಡಿನ ಎಲೆಕ್ಷನ್ ಮುಗೀತು. 2 ಕಡೆ ಸಮಸ್ಯೆಯ ಬಗ್ಗೆ ಚುನಾವಣಾ ಆಯೋಗಕ್ಕೆ ಇದೀಗ DM ದ್ರಾವಿಡ ಮುನ್ನೇತ್ರ ಕಳಗಂ ಕಂಪ್ಲೇಂಟನ್ನು ಕೊಟ್ಟಿದೆ.